ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವೀಕ್ಷಕರೇ, ತಿನ್ನೋ ಆಹಾರ ವಿಷವಾಗ್ತಿರುವ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದರ ಬಗ್ಗೆ ಮತ್ತಷ್ಟು ಮಾತನಾಡೋದಕ್ಕೆ ಇನ್ನಿಬ್ರು ಗೆಸ್ಟ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಗೃಹಿಣಿ ಆಗಿರುವಂತ ಮಾನ್ವಿತಾ ಅವರಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ರಾಜ್ಯ ಬ್ಯೂಟಿಷಿಯನ್ ಅಸೋಸಿಯೇಷನ್ ಅಧ್ಯಕ್ಷ ಅನಿತಾ ಶರ್ಲಿ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮನ್ನೇ ಪ್ರಶ್ನೆ ಮಾಡ್ತೀನಿ. ಈಗ ಸಾಕಷ್ಟು ಜನ ನಿಮ್ಮ ಬಳಿ ಬರ್ತಾರೆ, ಅಂದರೆ ಈ ಇತ್ತೀಚಿನ ದಿನಗಳಲ್ಲಿ ಬ್ಯೂಟಿ ಮೇಂಟೈನ್ ಮಾಡಬೇಕು ಅನ್ನೋದು ನಿಟ್ಟಿನಲ್ಲಿ ಆಹಾರ ಬಹಳ ಮುಖ್ಯ ಆಗುತ್ತೆ. ಅವ್ರಿಗೆಲ್ಲ ಯಾವ ರೀತಿಯಾಗಿ ಸಲಹೆ ಕೊಡ್ತೀರಿ ನೀವು? ಯಾಕೆ ಅಂತಂದರೆ ನಾವೆಲ್ಲ ತಿಂತಾ ಇರೋದು ಇಂಥ ವಿಷದ ಆಹಾರ. ಆ್ಯಕ್ಚುಲಾಗಿ ಬ್ಯೂಟಿ ಮೇಂಟೈನ್ ಮಾಡಬೇಕಂತಂದರೆ ಮೊದಲನೇದಾಗಿ ನಾವು ಫುಡ್ ಡಯಟೇ, ಪ್ರಾಪರ್ ಡಯಟು ಮತ್ತು ಪ್ರಾಪರ್ ವಾಟರ್ ಇಂಟೇಕ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಮೊದಲನೇದಾಗಿ ನಾವು ಹೇಳೋದೇನಂತಂದರೆ, ಡಯಟ್ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಬಾಡಿ ಎಲ್ಲ ಕ್ಲೆನ್ಸ್ ಆಗಬೇಕು ಅಂದರೆ ನಿಂಬೆಹಣ್ಣು ವಿತ್ ಜೇನುತುಪ್ಪ ಹಾಕ್ಕೋಬೇಕು ಅಂತ. ಸೊ ಅದೇನೇ ಇಲ್ಲಿ ಫೇಲಿಯರ್ ಆಗೋಗ್ಬಿಟ್ರೆ ಮತ್ತೆ ನಾವು ಹೆಂಗೆ ಅವ್ರ ಬ್ಯೂಟಿನ ಎನ್ಹಾನ್ಸ್ ಮಾಡೋಕ್ಕಾಗತ್ತೆ? ಜೇನುತುಪ್ಪದಲ್ಲೂ ಕಲಬೆರಕೆ. ಹೌದು. ಸೊ ಹಾಗಾಗಿರೋದ್ರಿಂದ ಈ ಥರ ಎಲ್ಲ ಆಯಿತು ಅಂದರೆ ತುಂಬ ಕಷ್ಟ ಆಗುತ್ತೆ. ಈಗ ಏನಾಗ್ಬಿಟ್ಟಿದೆ ಅಂತಂದರೆ ಸೋಷಿಯಲ್ ಮೀಡಿಯಾದ್ದು ಜಾಸ್ತಿ ಆಗೋಗ್ಬಿಟ್ಟಿದೆ. ಯಾರು ಬೇಕಾದರೂ ಅವರು ಸರ್ಟಿಫೈ ಇದೆಯೋ ಇಲ್ವೋ ಏನು ನೋಡೋಂಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಕಂಪ್ಲೀಟ್ ಆಗಿ ಬ್ಯೂಟಿ ಪ್ರಾಡಕ್ಟ್ ಆಗಲಿ ಮತ್ತು ಈ ಆಹಾರದ ಪದಾರ್ಥಗಳಾಗಲಿ ಎಲ್ಲ ಓನಾಗಿ ಎಲ್ಲನೂ ಪ್ರಮೋಟ್ ಮಾಡ್ತಾ ಇರ್ತಾರೆ. ಆ ಜನಕ್ಕೆ ಏನು ಬೇಕು, ಕಡಿಮೆದು ಬೇಕು ಅಷ್ಟೇ ಹೊರ್ತು ಅದ್ರದ್ದು ಕ್ವಾಲಿಟಿ ಏನು ಇವಾಗಿರೋ ಪರಿಸ್ಥಿತಿನೂ ಆ ಥರನೇ ಇದೆ. ಕ್ವಾಲಿಟಿನ ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಜನ ಯಾರು ಬೇಕಂದ್ರೆ ಅವರೆಲ್ಲ ಎಲ್ಲ ಪ್ರಾಡಕ್ಟನ್ನು ತಯಾರು ಮಾಡೋದೆ. ಅದೇನು ಸರ್ಟಿಫಿಕೇಶನ್ ಎಲ್ಲ ಒಂದು ISI ಮುಂಚೆ ಎಲ್ಲ ಇರ್ತಾ ಇತ್ತು. ISI ಟ್ರೇಡ್ ಮಾರ್ಕ್ ಇರ್ತಾ ಇತ್ತು, ಮತ್ತು ಸರ್ಟಿಫಿಕೇಶನ್ ಇರ್ತಾ ಇತ್ತು, ಎಲ್ಲ ಇರ್ತಾ ಇತ್ತು. ಇವತ್ತು ಯೂನಿವರ್ಸಿಟಿಗಳು ಬೇಕಾದಷ್ಟು ಹೋಗ್ಬಿಟ್ಟಿದ್ದೇವೆ. ಎಲ್ಲರೂ ಸರ್ಟಿಫಿಕೇಶನ್ ಕೊಡೋದೆ, ಎಲ್ಲ ಪ್ರಾಡಕ್ಟ್ಗೆ ಅಂತಲ್ಲ, ಬ್ಯೂಟಿ ಪ್ರಾಡಕ್ಟ್ಗೂ ಸರ್ಟಿಫಿಕೇಶನ್ ಕೊಡೋದೆ, ಸರ್ಟಿಫಿಕೇಶನ್ಗೂ ಸರ್ಟಿಫಿಕೇಟ್ ಕೊಡೋದೇನೆ. ಈ ರೀತಿ ಪ್ರಾಬ್ಲಮ್ ಆಗೋಗ್ಬಿಟ್ಟು ಏನಾಗ್ತಾ ಇದೆ ಅಂದರೆ, ಆಮೇಲೆ ಈಗ ಜನಾಂಗ ಹೆಂಗೆ ಅಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ಕಡಿಮೆ. ಮುಂಚೆ ನಮ್ಗಂದ್ರೆ ಏನಾಗ್ತಾ ಇತ್ತು, ಸ್ವಲ್ಪ ಎಕ್ಸ್ಪೀರಿಯನ್ಸ್, ಒಂದು ಪ್ರಾಡಕ್ಟ್ ಜೊತೆ ನಾವು ವರ್ಕ್ ಮಾಡೋವಾಗ ಆ ಪ್ರಾಡಕ್ಟ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ವಿ ನಾವು. ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು. ಮುಂಚೆ ಹೇಳೋರು ಅಜ್ಜಿ ಆಗಲಿ, ಅಮ್ಮ ಆಗಲಿ, ಇಲ್ಲ ನಮ್ಮ ಪಾರ್ಲರಲ್ಲಿ ನಾವೇ ಇವಾಗ 30 ವರ್ಷದಿಂದ ಕೆಲಸ ಮಾಡ್ತಾ ಇರ್ತೀವಿ. ಅವತ್ತು ಸಿಗೋ ಜೇನುತುಪ್ಪಕ್ಕೂ ಇವತ್ತು ಸಿಗೋ ಜೇನುತುಪ್ಪಕ್ಕೂ ಭಾಳ ವ್ಯತ್ಯಾಸ ಇದೆ, ಅಜಗಜಾಂತರ ಇದೆ. ಏನಾಗುತ್ತೆ ಅಂತಂದ್ರೆ ಅದು ಜೇನುತುಪ್ಪನ ಇಲ್ಲ ಕಲಬೆರಕೆನ ಇಲ್ಲ ಇದು ಬೆಲ್ಲದ್ದು ಇದು ಅಂತ ಪಾಕನ ಅಂತ ಗೊತ್ತಾಗ್ತಾ ಇಲ್ಲ ಇದು. ಸೊ ಈ ಪರಿಸ್ಥಿತಿಲಿ ಜೇನುತುಪ್ಪ ಜೊತೆ ವರ್ಕ್ ಮಾಡೋಕ್ಕಾಗಲ್ಲ. ಈ ಕಡೆ ನಾವೇನು ಮಾಡ್ತೀವಿ, ಮತ್ತೆ ವಾಪಸ್ ಕ್ರೀಮ್ಗಳಿಗೇನೆ ಇಲ್ಲ ಫ್ರೂಟ್ಸು, ಫ್ರೆಶ್ ಫ್ರೂಟು ಇಂಥದ್ದು ಹೋಗ್ತೀವಿ. ಫ್ರೆಶ್ ಫ್ರೂಟಲ್ಲಿ ಕೂಡ ಕಲಬೆರಕೆಗಳು ಅದರಲ್ಲೂ ಇಂಜೆಕ್ಟ್ ಮಾಡಿರ್ತಾರೆ. ಸೊ ಹೀಗಾಗಿ ಸ್ಕಿನ್ದಂತೂ ಬಿಡಿ, ಬೇಡವೇ ಬೇಡ. ಎಲ್ಲರೂ ಇಮಿಡಿಯೇಟ್ ಆಗಿ ಇನ್ಸ್ಟೆಂಟ್ ಆಗಿ ಗ್ಲೋ ಬರಬೇಕು. ಸೊ ಎಷ್ಟು ಕೆಮಿಕಲ್ ಆದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ, ಗ್ಲೂಟಾಥೈನ್ವರೆಗೂ ಹೋಗಾಯ್ತು, ಎಲ್ಲ ಆಯ್ತು. ಗ್ಲೂಟಾಥೈನ್ನೇ ಇಂಜೆಕ್ಟ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ. ಸೊ ಆಗಿರುವಾಗ ಈಗ ನಮಗೇನಾಗ್ತಾ ಇದೆ ಅಂದರೆ, ತುಂಬಾ ಇದು ಸರ್ಕಾರ ಭಾಳನೇ ಸ್ಟ್ರಿಕ್ಟಾಗಿ ಎಲ್ಲನೂ ಬ್ಯಾನ್ ಮಾಡಿ ಸರ್ಕಾರದ ಕಡೆಯಿಂದ ಒಳ್ಳೆ ಅಧಿಕಾರಿಗಳನ್ನ ನೇಮಕ ಮಾಡಿ ಆಹಾರ ಪದಾರ್ಥದಲ್ಲಿ, ಯಾಕಂದರೆ ಮಕ್ಕಳು ತಿಂತಾರೆ, ದೊಡ್ಡವರು ತಿಂತಾರೆ, ವಯಸ್ಸಾದವರು ತಿಂತಾರೆ. ಸೊ ನಂಬಿ ತಿನ್ನುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕರೋನಾ ಈ ಕಾಯಿಲೆಗಳೆಲ್ಲ ಶುರು ಆಗ್ತಾ ಇದ್ದಾವೆ. ಎಲ್ಲರಿಗೂ ಏನಾಗ್ತಾ ಇದೆ, ಇಂಥ ಆಹಾರ ಪದಾರ್ಥದಿಂದ ಈಗಲೇ ನಾವೆಲ್ಲ ಚೆನ್ನಾಗಿದ್ದೀವಿ, 50+ ಎಲ್ಲನೂ 60+ ಚೆನ್ನಾಗಿದೆ, ಯಾಕಂದರೆ ನಾವು ಆವಾಗಿನ ಆಹಾರಗಳು. ಈಗೇನಂತ ಹೇಳಿದ್ರೆ ಎಲ್ಲ 40+ ಇರೋವಾಗಲೇ 30+ ಇರೋವಾಗಲೇ ಹಾರ್ಟ್ ಅಟ್ಯಾಕ್ಗಳು ಮತ್ತು ಸ್ಟ್ರೋಕ್ ಪ್ರಾಬ್ಲಮ್ಗಳು, ಕಿಡ್ನಿ ಪ್ರಾಬ್ಲಮ್ಗಳು, ಇಂಥ ಪ್ರಾಬ್ಲಮ್ಗಳು ಶುರು ಆಗ್ತಾ ಇರೋದು ಈ ಕಲಬೆರಕೆ ಆಹಾರದಿಂದನೇ. ಸೊ ಹಾಗಾಗಿ ನಂದು ತುಂಬಾನೇ ಕಳಕಳಿಯ ಮನವಿ ಇದು. ಅಂದ್ರೆ ಪಬ್ಲಿಕ್ಗೆ ಗೊತ್ತಾಗಲ್ಲ ಪಾಪ. ಈಗ ಸಣ್ಣ ಸಣ್ಣ ಪ್ಯಾಕೆಟಲ್ಲೆಲ್ಲಾನು 10 ರೂಪಾಯಿಗೆ 5 ರೂಪಾಯಿಗೆ ಜೀರಿಗೆ ಮೆಣಸು ಮಾರ್ತಾ ಇರ್ತಾರೆ, ಅಂಗಡಿಗಳಲ್ಲಿ ಮಾರ್ತಾ ಇರ್ತಾರೆ. ಸೊ ಅಂಥದನ್ನ ಏನ್ ಮಾಡ್ತಾರೆ ಅವರು, ಆ ಸಮಯಕ್ಕೆ ಬೇಕಾಗತ್ತೆ ಅವ್ರು ತಗೊಂಡು ಹೋಗ್ತಾರೆ. ಅದು ಕಲಬೆರಕೆ ಅಂತ ಅವ್ರಿಗೆ ಗೊತ್ತಿರಲ್ಲ ಪಾಪ, ಎಲ್ಲ ಒಂದೇ ಅಂತ ತಿಳ್ಕೊಳ್ತಾರೆ. ಈ ರೀತಿ ವಿಷನ ಉಣಿಸ್ತಾ ಇದ್ರೆ ಜನಕ್ಕೆ. ಸೊ ಈ ಸರ್ಕಾರದಲ್ಲಿ ಈ ತರ ಒಂದು ಅವ್ಯವಸ್ಥೆ ಆಗಿ ಬದಲಾಯ್ತು ಅಂತಂದ್ರೆ ಜನ ಹೆಂಗೆ ಜೀವನ ಮಾಡ್ಬೇಕು? ಕರೆಕ್ಟ್. ಈಗ ನೀವು ಮಾನ್ವಿತಾ ಮೇಡಮ್, ನೀವು ಬರೋಕ್ಕಿಂತ ಮುಂಚೆ ಒಂದು ವಿಚಾರ ಮಾತಾಡ್ತಾ ಇದ್ವಿ. ನಮ್ಮ ಜನ ಸಹಜವಾಗಿ, ನೀವು ಗೃಹಿಣಿ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ, ನಮ್ಮ ಜನ ಸಹಜವಾಗಿ ಶಾಪ್ಗಳಿಗೆಲ್ಲ ಹೋದಾಗ ನಾವು ಜಸ್ಟ್ ರೇಟ್ ನೋಡ್ತೀವಿ, ಏನು ಒಂದು 20 ರೂಪಾಯಿಗೆ ಸಿಕ್ಕರೆ ಸಾಕಲ್ಲಪ್ಪ ಅನ್ನೋ ಥರ. ಆದರೆ ಅಲ್ಲಿ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಚೆಕ್ ಮಾಡಲ್ಲ. ನೀವು ಹೇಗೆ ಮಾಡ್ತೀರಿ ಸರ್? ನಾವು ಹೋಗ್ತೀವಿ, ಆನ್ಲೈನಿಂದನೂ ಖರೀದಿ ಮಾಡ್ತೀವಿ. ಮುಂಚೆ ಎಲ್ಲ ಗೊತ್ತಾಗ್ತಾ ಇರಲಿಲ್ಲ ಈ ಥರ ಸಾಸಿವೆನಲ್ಲೂ ಕಲಬೆರಕೆ ಇದೆ, ಜೀರಿಗೆನಲ್ಲೂ ಕಲಬೆರಕೆ ಇದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಗೊತ್ತಾದ ಮೇಲೆ ನಮ್ಮ ಮನೆ ಹತ್ರ ಇರೋ ಒಂದು ಅಂಗಡಿನಲ್ಲಿ
ಒಂದ್ಸಲಿ ನಾನು ಟ್ರೈ ಮಾಡಿದ್ದೆ, ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ ತಗೊಳ್ಳೋಣ ಅಂತ. ಚೆಕ್ ಮಾಡಕ್ ಬಿಡಲ್ಲ ಸರ್, ಬಿಡೋದಿಲ್ಲ. ಅಕ್ಕಿ ಏನಾದ್ರೂ ಒಂಚೂರು ಇದು ಎಷ್ಟು ರೂಪಾಯಿ ಅಕ್ಕಿ, 72 ರೂಪಾಯಿ ಅಥವಾ 68 ರೂಪಾಯಿದು ಅಕ್ಕಿ ನೋಡಕ್ ಹೋದ್ರೆ ಜಾಸ್ತಿ ಮುಟ್ಬೇಡ್ರಿ ಅಂತ ಬೈತಾರೆ. ಇನ್ನು ನಾವು ಚೆಕ್ ಹೆಂಗ್ ಮಾಡೋದು? ಇದು ಏನಾಗಿದೆ ಅಂತಂದ್ರೆ, ನಾವು ಒಂದು ನಂಬಿಕೆಯಿಂದ ಯಾವ್ದಾದ್ರು ಒಂದು ವಸ್ತುನ ಖರೀದಿ ಮಾಡ್ತೀವಿ. ಆಹಾರ ಅಂತೂ ಯಾರಿಗೇ ಆಗ್ಲಿ, ನಮ್ಮ ಮನೆಗೆ ಏನಾದ್ರು ತಗೊಂಡ್ಬರ್ತಾ ಇದೀವಿ, ಮಕ್ಳಿಗೆ ಉಣಿಸ್ತಾ ಇದೀವಿ, ಅಥವಾ ಹಿರಿಯವ್ರು ಇರ್ತಾರೆ ಮನೆಯಲ್ಲಿ, ಅವ್ರಿಗೆ ಅನಾರೋಗ್ಯ ಇರುತ್ತೆ, ಆರೋಗ್ಯದ ಸಮಸ್ಯೆ ಇರುತ್ತೆ, ನಮ್ಗೆ ಆಗ್ಲಿ ಏನೇ ಒಂದು ಹೆಲ್ದಿ ಫುಡ್ ಕೊಡ್ಬೇಕು ಅಂತ ಮನ್ಸಲ್ಲಿರುತ್ತೆ. ಆದ್ರೆ ನಮ್ಮ ನಂಬಿಕೆ ಯಾವಾಗ ಹೊರಟೋಗ್ತಾ ಇದೆಯೋ, ಹೊರಗಡೆ ತಗೊಂಡ್ರು ಕಷ್ಟ, ಹೋಟೆಲ್ಗೆ ಹೋದ್ರೂ ಕಷ್ಟ. ಆಮೇಲೆ ನಾವು ಮಾರ್ಕೆಟ್ ಹೋದಾಗ ಅಲ್ಲೂ ಎಷ್ಟು ಕನ್ಫ್ಯೂಸಿಂಗ್ ಬ್ರ್ಯಾಂಡ್ ಅಲ್ಲ, ಈ ವೆರೈಟಿ ಇದೆ ಸರ್. ಒಂದು ಕೆಮಿಕಲ್ ಫ್ರೀ ಅಂತಾರೆ, ಇನ್ನೊಂದು ಪ್ಲಾಂಟ್ ಬೇಸ್ಡ್ ಅಂತಾರೆ, ಇನ್ನೊಂದು ಆರ್ಗ್ಯಾನಿಕ್ ಅಂತಾರೆ, ಇನ್ನೊಂದು ಯಾವುದೋ ಗದ್ದೆಯಲ್ಲಿ ಬೆಳೆದಿದ್ದು ಮತ್ತೆ ಹೊಲದಲ್ಲಿ ಬೆಳೆದಿದ್ದು, ಇದು ಡೈರೆಕ್ಟ್ ಏನದು ಇದು ಹಳ್ಳಿಯಿಂದ ಬಂದಿರೋದು, ನಿಮ್ಗೆ ಇಲ್ಲೆಲ್ಲ ಸಿಗೋದೇ ಇಲ್ಲ. ಈ ತರ ಏನೇನೋ ಹೇಳ್ತಾರೆ, ಹೆಂಗೆ ನಂಬಬೇಕೋ ಗೊತ್ತಿಲ್ಲ, ವಿಶ್ವಾಸನೇ ಕಳ್ಕೊಂಡ್ಬಿಟ್ಟಿದೀವಿ. ಒಂದ್ಸಲಿ ಇದು ಒಂದು ಹೇಳ್ತೀನಿ ಸರ್, ನೀವು ಹೇಳಿದ್ರಿ ಹೆಂಗ್ ಖರೀದಿ ಮಾಡ್ತೀರಾ ಅಂತ. ಖರೀದಿ ಮಾಡಿದ್ದೆ, ಹಿಂಗ್ ತಗೊಂಡಿದ್ವಿ, ಹಿಂಗು. ಅದು ಆನ್ಲೈನ್ ಪ್ಲಾಟ್ಫಾರ್ಮ್ ಇಂದ ತಗೊಂಡಿದ್ದು, ತುಂಬಾ ಚೆನ್ನಾಗಿದೆ ಅಂತ. ಆಮೇಲೆ ಮನೆಗೆ ತಗೊಂಬಂದು ಅದು ಓಪನ್ ಮಾಡ್ತೀವಲ್ಲ, ಓಪನ್ ಮಾಡಿ ಡಬ್ಬ ಮೂಸ್ ನೋಡಿದ್ರೆ ಅದರಲ್ಲಿ ಯಾವ ಸುವಾಸನೆನೂ ಇಲ್ಲ. ವಾಪಸ್ ಫೋನ್ ಮಾಡ್ಬಿಟ್ಟು ಇದು ಪ್ರಾಡಕ್ಟ್ ಏನೂ ಸರಿ ಇಲ್ಲ ಅಂತಂದ್ರೆ ನಮಗದು ರಿಫಂಡು ಆಗ್ಲಿಲ್ಲ. ಸೊ ಎಲ್ಲಿಗೆ ಹೋಗ್ಬೇಕು ಗ್ರಾಹಕರಾಗಿ? ಅಂಗಡಿಯಿಂದ ತಗೊಂಬಂದಿದ್ದು ಅಷ್ಟೇ, ವಾಪಸ್ ಅವರು ಕೊಡಕ್ ಹೋದ್ರು, ನಮ್ಮ ಅಂಗಡಿನಲ್ಲಿ ಇರೋದೇ ಇದು, ನಾವು ರೀಫಂಡ್ ಮಾಡೋದಿಲ್ಲ, ಇದಕ್ಕೆ ಬದಲಾಗಿ ಇನ್ನೇನಾದ್ರೂ ತಗೊಳ್ಳಿ ಅಂತ ಹೇಳಿದ್ದಾರೆ. ಆದ್ರೆ ಪರೀಕ್ಷೆ ಮಾಡೋಕ್ಕಂತೂ ಬಿಡೋದಿಲ್ಲ, ಖಂಡಿತ ಬಿಡೋದಿಲ್ಲ, ಟೇಸ್ಟ್ ಮಾಡಕ್ಕೂ ಬಿಡೋದಿಲ್ಲ. ಪರಿಣತ ಅವ್ರಿಗೆ ನೋಡಿ, ಅಲ್ಲಿ ಉತ್ತರ ಸಿಕ್ಬಿಡ್ತು. ಆನ್ಲೈನ್ನಲ್ಲಿ ನಾವು ಸಾಕಷ್ಟು ನೋಡ್ತೀವಿ, ಜೊತೆಗೆ ಆಫರ್ಸ್ ಇರ್ತವೆ, ಅದಕ್ಕೆ ಮುಗಿಬಿದ್ದು, ಆ ಆಸೆಗೆ ಮುಗಿಬಿದ್ದು ಅದು ಏನಾದರೂ ಆಗಲಿ ತರಿಸ್ಕೊಂಡ್ಬಿಡ್ತೀವಲ್ವಾ, ಅದರಿಂದನೂ ಎಫೆಕ್ಟ್ ಆಗ್ತಿದೆ, ತುಂಬ ಜಾಸ್ತಿ ಎಫೆಕ್ಟ್ ಆಗುತ್ತೆ ಸರ್. ಅದಿಲ್ಲ ಅಂತಲ್ಲ, ಬಿಕಾಸ್ ಈಗ ಅವ್ರು ಹೇಳ್ದಂಗೆ ನಾವು ಹೋಗಿ ನೋಡಿದ್ರೆ ಅಟ್ಲೀಸ್ಟ್ ಒಂದು ನ್ಯೂಟ್ರಿಷನ್ ಲೇಬಲ್ ಏನಿದೆ ಅಂತನಾದ್ರೂ ಗೊತ್ತಾಗುತ್ತೆ. ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇರುತ್ತೆ, ಎಕ್ಸ್ಪೈರಿ ಡೇಟ್ ಇರುತ್ತೆ. ಆನ್ಲೈನಲ್ಲಿ ಬಂದಾಗ ಯಾವ ಮಟ್ಟಿಗೆ ಅದು ಕರೆಕ್ಟಾಗಿ ಕೊಡ್ತಾ ಇದ್ದಾರೆ ಅಂತ ನಿಜ ಐಡಿಯಾ ಇಲ್ಲ. ಮತ್ತೆ ಅಷ್ಟು ಆಫರ್ಸ್ ಕೊಡ್ತಾ ಇದ್ದಾರೆ ಅಂದ್ರೆ ನಾವು ಒಂದ್ಸತಿ ನಮಗೂ ಯೋಚನೆ ಬರುತ್ತೆ, ಏನಕ್ಕೆ ಇಷ್ಟು ಆಫರ್ಸ್ ಅಲ್ಲಿ ಕೊಡ್ತಾ ಇದ್ದಾರೆ, ಏನಾದ್ರೂ ಹಳೆ ಪ್ರಾಡಕ್ಟಾ ಆ ತರನು ಒಂದ್ಸತಿ ನೋಡ್ಬೇಕು, ಯೋಚನೆ ಮಾಡ್ಬೇಕು ತಗೊಳಕ್ಕಿಂತ ಮುಂಚೆ. ಸೊ ಇದು ಬರೀ ಫುಡ್ ಐಟಮ್ಸ್ ಅಂತ ಅಲ್ಲ ಸರ್, ಆನ್ಲೈನ್ ಅಲ್ಲಿ ಬಂದ್ರೆ ಎಲ್ಲದಕ್ಕೂ ಆಫರ್ಸ್ ಇದೆ. ಇವಾಗ ಗ್ರಾಸರಿ ಸ್ಟೋರ್ಸ್ ಹೋಗೋಕ್ಕಿಂತ ಜಾಸ್ತಿ ಇರುತ್ತೆ. ಸೊ ಅದರಲ್ಲಿ ಪ್ಲಸ್ ಈಗ ಆನ್ಲೈನ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಯಾವ ರೇಂಜಿಗೆ ಅವರು ಪ್ರಿಸರ್ವೇಟಿವ್ಸ್ ಯೂಸ್ ಮಾಡ್ತಾ ಇರ್ತಾರೆ ಅದನ್ನು ನೋಡ್ಕೋಬೇಕು. ಸೊ ಅದ್ರದ್ದೆಲ್ಲ ಈಗ ಈ ತರ ಕಾರ್ಯಕ್ರಮದಲ್ಲೇನೆ ಸ್ವಲ್ಪ ಯಾವ ತರ ನೋಡ್ಕೊಂಡು ತಗೊಬೇಕು, ಅಥವಾ ಎಕ್ಸ್ಪೈರಿ ಡೇಟ್ಸ್ ಏನು, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ಸ್ ಏನು, ಲೇಬಲ್ಸ್ ಹೇಗೆ ಓದಬೇಕು, ಅದರಲ್ಲಿ ಏನು ತುಂಬಾ ಇಂಪಾರ್ಟೆಂಟ್ ನಾವು ನೋಡಬೇಕು ಅಂತ ಆ ಥರ ತಿಳ್ಕೊಂಡ್ರೆ ಬೆಟರ್ ಇರುತ್ತೆ. ಕರೆಕ್ಟ್. ಅಂಜನಪ್ಪ ಸರ್, ನೀವೇನು ಹೇಳ್ತೀರಿ? ಯಾಕೆಂತಂದ್ರೆ ಆನ್ಲೈನಿಂದ ಭಾಳ ಫ್ರಾಡ್ ಆಗ್ತಾ ಇದೆ, ಅದು ನೀವು ತುಂಬ ಸರಿ ಮಾತಾಡಿದ್ದೀವಿ. ಈ ಆಹಾರದ ವಿಚಾರದಲ್ಲೂ ಕೂಡ ಇವ್ರು ಇಷ್ಟು ಫ್ರಾಡ್ ಮಾಡ್ತಾರೆ ಅಂತ ಅಂದರೆ ಹೇಳೋರು ಕೇಳೋರು ಯಾರೂ ಇಲ್ವಾ? ನಾನು ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಇದ್ದೀನಿ, ಮೇಡಮ್ ಇಬ್ಬರು ಕೂಡ ಕರೆಕ್ಟಾಗಿ ಹೇಳಿದರು. ಹೌದು, ಮನುಷ್ಯನ ಆರೋಗ್ಯ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತೀವಿ ನಾವು. ಮನುಷ್ಯನಿಗೆ ಆಹಾರ ಭಾಳ ಹಿರಿಯರು ತುಂಬ ಚೆನ್ನಾಗಿ ಹೇಳಿದ್ದಾರೆ, ಊಟ ಬಲ್ಲವನಿಗೆ ರೋಗವಿಲ್ಲ. ಸೊ ಇಷ್ಟು ಕಲಬೆರಕೆ ಇರೋವಾಗೆ ಆನೆಸ್ಟ್ಲಿ ನಾನು ಕ್ಯಾನ್ಸರ್ ಸರ್ಜನ್ ಇರೋದ್ರಿಂದ ಭಾಳ ಸಾರಿ ಹೇಳ್ತೀನಿ, ಇವತ್ತು ಇನ್ಸಿಡೆನ್ಸ್ ಜಾಸ್ತಿ ಆಗಿರೋದಕ್ಕೆ ಮೇನ್ ಕಾರಣ ಆಹಾರ ಕಲಬೆರಕೆ. ನಮ್ಮ ಇಂಟೆಸ್ಟೈನ್ ಸೆಕೆಂಡ್ ಬ್ರೈನ್ ಅಂತೀವಿ ನಾವು. ಸೊ ಹಂಗಾಗಿ ತಿನ್ನುವ ಆಹಾರದಲ್ಲಿ ಉಪಯೋಗ, ಕಾಸ್ಮೆಟಿಕ್ಸು ಅದು ಅದೇ ಹೇಳ್ತಿದ್ರು. ಇವತ್ತು ಸ್ಕಿನ್ ಕ್ಯಾನ್ಸರ್ಸ್ ಎಷ್ಟು ನಾವು ನೋಡ್ತೀವಿ ಅಂದ್ರೆ, ಅನ್ಫಾರ್ಚುನೇಟ್ಲಿ ಬಿಕಾಸ್ ಆಫ್ ಆರ್ಟಿಫಿಷಿಯಲ್ ಇದ್ರೊಳಗೆ ಏನು ಮಿಕ್ಸ್ ಆಗಿರುತ್ತೋ ಗೊತ್ತಿಲ್ಲ. ಸೊ ಅದರಿಂದ ದಯವಿಟ್ಟು ಅದರೊಳಗೆ ಆನ್ಲೈನ್ ಅಂತೂ ಅದು ಸತ್ಯ. ನಾವೆಲ್ಲ ಹಳ್ಳಿ ಪಳ್ಳಿಯಿಂದ ಬಂದಿರೋರು, ನಾನು ಹೆಚ್ಚಿಗೆ ಆನ್ಲೈನ್ ಬಿಸ್ನೆಸ್ಸೇ ಮಾಡಲ್ಲ. ಹಂಗಾಗಿ ಡೈರೆಕ್ಟಾಗಿ ಹೋಗಿ ಏನು ಬೇಕೋ ಅದು ತಗೋತೀವಿ. ಹಂಗಾಗಿ ಇಟ್ಸ್ ಲಾಟ್ ಆಫ್ ಚೀಟಿಂಗ್ ಈಸ್ ಹ್ಯಾಪನಿಂಗ್. ಸೊಸೈಟಿ ಒಳಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಒಟ್ಟಿನಾಗ ಅವ್ನು ಬದುಕಬೇಕು, ಬೇರೆಯವ್ರು ಸತ್ತೋದ್ರು ಹೋಗಿ. ಆ್ಯಂಡ್ ನನಗೆ ಆಶ್ಚರ್ಯ ಅಂದರೆ, ಒಂದು ರೆಪ್ಯೂಟೆಡ್ ಕಂಪನಿ ಹಿಂಗೆ ಮಾಡ್ತದಲ್ಲ ಅಂದರೆ. ಆ್ಯಂಡ್ ಅವಲೇ ನಾನು ಹೇಳ್ತೀವಿ ಇವ್ರಿಗೆ ಸರ್ ಆ್ಯಕ್ಚುಲಿ ಪನಿಷ್ಮೆಂಟ್ ಇದೆ, 7 years ಇಂಪ್ರಿಸನ್ಮೆಂಟ್ ಆ್ಯಂಡ್ 10 lakhs ಫೈನ್ ಹಾಕ್ಬೋದು ಅಂತ ಇಂಥವ್ರಿಗೆ. ನಮ್ಮ FSSAI ಇಂದನೇ ಈ ರೂಲ್ಸ್ ಇದೆ. ಏನೂ ಆಗಲ್ವಲ್ಲ, ಅದೇ ನಮ್ಗೆ ಆಶ್ಚರ್ಯ. ಅದಕ್ಕೆ ನಡೀತಾನೆ ಇರ್ತದೆ. ಆ್ಯಂಡ್ ಇಂಥವ್ನು ಕಂಡು ಹಿಡಿದು ಹಿಂಗೆ ನೀವು ಪಬ್ಲಿಕ್ಕಿಗೆ ಬಂದು
ಮೀಡಿಯಾಗೆ ಡಿಸ್ಕಷನ್ಗೆ ಬರೋದೇ ಕಡಿಮೆ. ಇವತ್ತು ನಾನು ಅದನ್ನು ನೋಡಿ ಅದಕ್ಕೆ ನಾನು ಖುಷಿಯಿಂದ ಬಂದೆ. 4 ವಿಚಾರಗಳನ್ನ ಜನಗಳಿಗೆ ಹೇಳೋಣ, ಇಟ್ಸ್ ವೆರಿ ಇಂಪಾರ್ಟೆಂಟ್. ತಜ್ಞರು ಕೂತು ಮಾತನಾಡುವಾಗ ಜನಸಾಮಾನ್ಯರಿಗೆ ಒಂದು ಐಡಿಯಾ ಬರುತ್ತೆ. ಡೆಫಿನೆಟ್ಲಿ ಬಿ ಕೇರ್ಫುಲ್ ಅಂತ ಹೇಳ್ಬೇಕಷ್ಟೇ. ಎಸ್ ಸರ್.